ಇಲ್ಲಿ ಹಲವಾರು ಪರೀಕ್ಷೆಗಳಿಗೂ ಕೂಡ ರೀ ಗ್ರಹಗಳ ಮೇಲ್ಗಡೆನೂ ಕೂಡ ಪ್ರಶ್ನೆಗಳನ್ನ ಬಂದಿದ್ದನ್ನ ನಾವು ನೋಡ್ತೀವಿ. ಆದ್ರೆ ಬಹಳಷ್ಟು ಜನ ಏನಂತಂದ್ರ ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಇದ್ರಲ್ಲೇನು ಕೂಡ ರೀ. ಇಲ್ಲಿ ಯಾವ ಟೈಪ್ನಲ್ಲಿ ಅಂತಂದ್ರ ಈಗ ಸೂರ್ಯನಿಂದ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅಥವಾ 4ನೇ ಸ್ಥಾನದಲ್ಲಿ ಈ ಟೈಪ್ನಲ್ಲಿ ಅವುಗಳ ಸ್ಥಾನದ ಆಧಾರದ ಮೇಲ್ಗಡೆ ಸೂರ್ಯನಿಂದ ಆದ್ರೂ ಕೇಳ್ಬೋದು. ಒಂದ್ ವೇಳೆ ಇಲ್ಲ ರೀ ಇಲ್ಲಿ ಭೂಮಿಲಿಂದ ಆದ್ರೂ ಕೇಳ್ಬೋದು. ಭೂಮಿಗೆ ಹತ್ತಿರದಲ್ಲಿರ್ತಕ್ಕಂಥ ಮೊದಲ ಗ್ರಹ ಯಾವುದು ಅಥವಾ 2ನೇ ಗ್ರಹ ಯಾವುದು, 4ನೇದು, 6ನೇದು ಈ ಟೈಪ್ ನಲ್ಲೂ ಕೂಡ ಪ್ರಶ್ನೆಗಳನ್ನ ಬರ್ಬೋದು. ಅದು ಇಲ್ಲ ಅಂತಂದ್ರೂ ಕೂಡ ರೀ ಅಥವಾ ಅತಿ ದೊಡ್ಡ ಗ್ರಹ ಯಾವುದು ಅಥವಾ ಚಿಕ್ಕ ಗ್ರಹ ಯಾವುದು ಈ ಟೈಪ್ ನಲ್ಲೂ ಕೂಡ ಪ್ರಶ್ನೆಗಳನ್ನ ಬರ್ಬೋದು. ಇವುಗಳನ್ನ ಕನ್ಫ್ಯೂಸ್ ಆಗ್ಲಾರ್ದಂಗ ನೆನ್ಪ್ ಹೆಂಗ್ ಇಟ್ಕೊಳ್ಬೇಕನ್ಲಕ್ಕ ಈ ಟ್ರಿಕ್ಸ್ ಯೂಸ್ ಮಾಡ್ರಿ ಮುಗ್ದೇ ಹೋಯ್ತು, ಕನ್ಫ್ಯೂಸೇ ಆಗಂಗಿಲ್ಲ. ಏನ್ ಟ್ರಿಕ್ಸ್ ಅಂತಂದ್ರ ಏನು ಇಲ್ಲ, ಫಸ್ಟಿಗೆ ಸೂರ್ಯನಿಂದ ನಾವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದಾಗನ ಒಂದ್ ಯಾವದ್ದ ಅಂತ ಹೇಳ್ಬಿಟ್ಟು ನಾವು ನೆನ್ಪಿಟ್ಕೊಳ್ಬೇಕಾದ್ರೆ ಇಲ್ಲಿ ವಾರಗಳ ಆಧಾರದ ಮೇಲ್ಗಡೆನೂ ಕೂಡ ನೆನ್ಪಿಟ್ಕೊಳ್ಬಹುದು. ಇಲ್ಲಿ ವಾರಗಳಂತೂ ಎಲ್ಲರಿಗೂ ಕೂಡ ಗೊತ್ತೇ ಇದ್ದಿದ್ದಾರೆ. ಸೋಮವಾರ ಹಿಡ್ಕೊಂಡು ಕೂಡ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ ಅಂತ ಹೇಳ್ಬಿಟ್ಟು ಈ ಟೈಪ್ ನಲ್ಲೂ ಕೂಡ ವಾರಗಳಂತ ಆಲ್ರೆಡಿ ಗೊತ್ತಿದ್ದಿದೆ. ಅದನ್ನೇ ರಿಪೀಟ್ ಮಾಡ್ಕೋತ ಹೋಗೋದಿಲ್ಲಿ ಒಂದ್ ವಾರ ಹಿಡಿಬೇಕು, ಇನ್ನೊಂದು ವಾರ ಬಿಡಬೇಕು. ಅದನ್ನೇ ಇಲ್ಲಿ ಯಾವ ಟೈಪ್ ನಲ್ಲಿ ಅಂತಂದ್ರ ಇಲ್ಲಿ ಸೋಮ ಅಂತಂದಾಗ್ರಿ ಸೋಮವಾರ ಅಂತ ಹೇಳ್ಬಿಟ್ಟು ಅಂದಾಗ ಅವಾಗ ಸೂರ್ಯ ಅಂತ ಹೇಳಿ ಅನ್ಕೊಡ್ರಿ. ಸೋಮ ಅಂತಂದ್ರೆ ಸೂರ್ಯ, ಅದಾದ ನಂತರ ರೀ ಇನ್ನು ಮಂಗಳವಾರ ಇಲ್ಲಿ ಕೆಳಗಡೆ ಏನ್ ಮಾರ್ಕ್ ಮಾಡಿದ್ದಲ್ಲ ಇದೆಲ್ಲವನ್ನು ಕೂಡ ಬಿಡ್ಬೇಕಾಗಿದ್ದು. ಇಲ್ಲಿ ಮೇಲ್ಗಡೆ ಏನದವಲ್ರಿ ಅವುಗಳನ್ನ ಹಿಡಿಬೇಕಾಗಿದ್ದು ಅಷ್ಟೇ ರೀ. ಇಲ್ಲಿ ಏನಿಲ್ಲ ವಾರಗಳ ಹೆಸರು ಮೇಲ್ಗಡೆನೂ ಕೂಡ ಅಲ್ಲಿನೂ ಕೂಡ ಗ್ರಹಗಳು ಇದ್ದಿದೆ ಅದ. ಹಾಗಾಗಿ ಇಲ್ಲಿ ಸೋಮ ಅಂತಂದಾಗ ಸೂರ್ಯ ರೀ, ಅದಾದ ನಂತರ ಮಂಗಳವಾರ ಬಿಡ್ಬೇಕು. ಬುಧವಾರ ಬಂದಾಗ ಬುಧ ಗ್ರಹ ಬಂತು. ಅದಾದ ನಂತರ ಗುರುವಾರ ಬಿಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಒನ್ ಬಂದ್ರೆ ಶುಕ್ರವಾರ ಬಂದಾಗ ಶುಕ್ರ ಗ್ರಹ ಬಂತು. ಅದಾದ ನಂತರ ಶನಿವಾರ ಬಂದಾಗ ಶನಿವಾರ ಬಿಡ್ರಿ. ಅದಾದ ನಂತರ ಭಾನುವಾರ ಅಂತಂದಾಗ ಭೂಮಿ ಅಂತ ಹೇಳಿ ನೆನ್ಪಿಟ್ಕೊಳ್ರಿ, ಭೂಮಿನೂ ಕೂಡ ಬಂತು. ಅದಾದ ನಂತರ ನೆಕ್ಸ್ಟ್ ರೀ ಸೋಮವಾರ ಹಿಡ್ಕೊಂಡು ಅಲ್ಲಿಂದ ಸೋಮವಾರ ಬಂದ್ರಿ ಅಂತಂದ್ರ ಸೋಮವಾರವನ್ನ ಬಿಡ್ಬೇಕು. ಅದಾದ ನಂತರ ಮಂಗಳವಾರ ಬಂದಾಗ ಅಲ್ಲಿ ಮಂಗಳ ಗ್ರಹ ಬಂತು. ನೆಕ್ಸ್ಟ್ ಒನ್ ಏನದಂತಾರ ಬುಧವಾರ, ಬುಧವಾರ ಬಂದಾಗ ಬುಧವಾರ ಬಿಡ್ರಿ. ನೆಕ್ಸ್ಟ್ ನೋಡ್ರಿ ಗುರುವಾರ ಬಂದಾಗ ಗುರು ಗ್ರಹ ಬಂತು. ಅದಾದ ನಂತರ ನೆಕ್ಸ್ಟ್ ಒನ್ ಶುಕ್ರವಾರ ಬಿಡ್ರಿ. ಅದ್ರ ಬಾಜುನೇ ಏನಂತಾರೆ ಶನಿವಾರ ಬಂದ್ವಿ ಅಂತಂದ್ರ ಅವಾಗ ಶನಿ ಗ್ರಹ ಬಂತು. ಅದಾದ ನಂತರ ಲಾಸ್ಟ್ 2 ಗ್ರಹಗಳು ಯುರೇನಸ್, ಇನ್ನೊಂದು ನೆಪ್ಚೂನ್. ಅಲ್ಲಿರ್ತಕ್ಕಂಥ 8 ಗ್ರಹಗಳನ್ನ ಈ ಟೈಪ್ ನಲ್ಲಿ ನಾವು ನೆನ್ಪಿಟ್ಕೊಳ್ಬಹುದು. ಇನ್ನ ಇದಾದ ನಂತರ ಇನ್ನೊಂದ್ ಏನದ ಅಂತಂದ್ರ ಅವುಗಳ ಒಂದ್ ವೇಳೆ ದೊಡ್ಡ ಗ್ರಹ ಯಾವುದು ಚಿಕ್ಕ ಗ್ರಹ ಯಾವುದು ಈ ಟೈಪ್ ನಲ್ಲಿ ಏನಾದ್ರೂ ಪ್ರಶ್ನೆ ಬಂತಂದ್ರ ಅವಾಗ್ರಿ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿದ್ದು ದೊಡ್ಡ ಗ್ರಹ ಅಂತ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಅಲ್ಲಿ ಓದಿರ್ತೀರಿ, ಕೆಲವೊಂದ್ ಟೈಮ್ ನಲ್ಲಿ ನೆನ್ಪಿರ್ತದೆ. ಒಂದ್ ವೇಳೆ ಇಲ್ಲ ಅಂತಂದ್ರೂ ಕೂಡ ರೀ ಅಲ್ಲಿಂದ ಹಿಡ್ಕೊಂಡ್ ಬಿಟ್ರಿ ನೀವೇನದಂತ್ರ ವಾರದ ಮೇಲ್ಗಡೆನೂ ಕೂಡ ಅದನ್ನ ಹಾಕೊಂಡ್ ಬಿಟ್ಟು ಅವಾಗ್ರಿ ಇಲ್ಲಿ ಏನದ ಅಂತಂದ್ರ 4, 3, 2, 1 ರಿಪೀಟ್ನು ಕೂಡ ಬರ್ಬೋದು. 8 ಗ್ರಹಗಳದ್ಮೇಲೆ ಅಲ್ಲಿ ವಾರದ ಮೇಲ್ಗಡೆ ಸಿಕ್ಕಿರ್ತಾವ. ಅವಾಗ್ರಿ ಇಲ್ಲಿ ಲಾಸ್ಟ್ ಹಿಡ್ಕೊಂಡು ಕೂಡ ನೀವು ಹಾಕೋದ್ ಬರ್ಬೋದು. ಇಲ್ಲಿನ ಹಿಡ್ಕೊಂಡು ಈ ಕಡೆ ಭಾಗಕ್ಕೆ ಏನದಂತಂದ್ರ 4, 3, 2, 1 ಅಂತಾದ್ರೂ ಹಾಕ್ರಿ. ಇಲ್ಲಾಂದ್ರ ಒಂದ್ ವೇಳೆ ಗುರುಗ್ರಹ ನಿಮಗೆ ದೊಡ್ಡದಂತ ಹೇಳಿ ಗೊತ್ತಿತ್ತು ಅಂತಂದ್ರ ಅವಾಗ ಏನ್ ಮಾಡ್ರಿ ಅಂದ್ರ ಗುರುಗ್ರಹ ರೀ ಇಲ್ಲಿ 1, 2, 3, 4 ಈ ಕಡೆ ಭಾಗಕ್ಕೆ ಏನಾದ್ರ ಕಂಟಿನ್ಯೂಸ್ ಆಗಿ ಇದ್ದಿದ್ದು 1, 2, 3, 4 ದೊಡ್ಡ ಗ್ರಹಗಳಲ್ಲಿ ಬಂದ್ವಿ ಅಂತಾರೆ. ಗಾತ್ರದಲ್ಲಿ ದೊಡ್ಡದು ಯಾವ್ದು ಅಂತ ಹೇಳ್ಬಿಟ್ಟು ಅವಾಗ ಮೊದಲನೇ ದೊಡ್ಡ ಗ್ರಹ ಗುರುಗ್ರಹ, 2ನೇ ದೊಡ್ಡ ಗ್ರಹ ಶನಿ ಗ್ರಹ, 3ನೇ ದೊಡ್ಡದು ಯುರೇನಸ್, 4ನೇ ದೊಡ್ಡದು ನೆಪ್ಚೂನ್ ಈ ಟೈಪ್ ನಲ್ಲಿ. ಇನ್ನು 5ನೇ ದೊಡ್ಡದು ಯಾವ್ದು ಅಂತ ಕೇಳಿದ್ರೆ ಅಂದ್ರೆ ಅದೇ ನಾವಿದ್ದಿದ್ದು ಭೂಮಿ ನೀರು. ಹಾಗಾಗಿ ಇಲ್ಲಿ ಭೂಮಿ ಬಂದಿವಿ ಅಂತಾರ 5ನೇ ದೊಡ್ಡ ಗ್ರಹ. ಅದಾದ ನಂತರ ರೀ ಇಲ್ಲಿಂದ ಲೆಫ್ಟ್ ಈ ಟೈಪ್ ನಲ್ಲಿ ಮಾಡ್ರಿ. ಇಲ್ಲಿ ಏನದಂತಾರ 5ನೇದು ಭೂಮಿ ಅಂತಕ್ಕಂಥದ್ದು ಅದು 5ನೇ ದೊಡ್ಡ ಗ್ರಹ. ಅದಾದ ನಂತರ ಲೆಫ್ಟ್ ಬನ್ರಿ, ಇಲ್ಲಿ ಏನದಂತಾರ ಶುಕ್ರ ಗ್ರಹ 6ನೇದು. ಅದಾದ ನಂತರ ರೈಟ್ ಬನ್ರಿ 7ನೇದು ಮಂಗಳ ಗ್ರಹ. ಅದಾದ ನಂತರ ಮತ್ ಲೆಫ್ಟ್ ಬುಧ ಗ್ರಹ 8ನೇದು. ಈ ಟೈಪ್ ನಲ್ಲಿ ಲೆಫ್ಟ್ ರೈಟ್ ಈ ಟೈಪ್ ನಲ್ಲಿ ಮಾಡ್ರಿ. ಮತ್ ಒಮ್ಲಿಗೆನೆ ರೈಟ್ ತಗೊಂಡಿದ್ರೆ ಕೆಟ್ಟ ಅಲ್ಲೇನೇದಂತಾರ ಮತ್ ತಪ್ಪ ಆಗ್ತದೆ ನೋಡ್ರಿ. ಹಾಗಾಗಿ ಇಲ್ಲಿ ಲೆಫ್ಟ್ ರೈಟ್ ಅದಾದ ನಂತರ ಮತ್ತೆ ಲೆಫ್ಟ್ ಈ ಟೈಪ್ ನಲ್ಲಿ ಮಾಡ್ರಿ. ಗಾತ್ರದಲ್ಲಿ ಇರ್ತಕ್ಕಂಥದ್ದು ಇಷ್ಟು ಗ್ರಹಗಳನ್ನು ನಾವು ನೆನ್ಪಿಟ್ಕೊಳ್ಬಹುದು. ಇನ್ನು ಇದಾದ ನಂತರ ಇದು ರೀ ಭೂಮಿಯಿಂದ ಹತ್ತಿರದಲ್ಲಿರ್ತಕ್ಕಂಥ ಅಥವಾ ಭೂಮಿಯಿಂದ ಹತ್ತಿರದ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು ಅಥವಾ ಭೂಮಿಗೆ ಹತ್ತಿರವಾಗಿರ್ತಕ್ಕಂಥ 2ನೇ ಸ್ಥಾನದಲ್ಲಿ 4ನೇದು 5ನೇದು ಈ ಟೈಪ್ ನಲ್ಲಿ ಇದು ಕೇಳಿದ್ರಂತಂದ್ರ ಇದನ್ನು ಕೂಡ ಬಹಳ ಕನ್ಫ್ಯೂಸ್ ಮಾಡ್ತಲ್ಲ. ಈ ಟ್ರಿಕ್ಸ್ ಯೂಸ್ ಮಾಡ್ರವಾಗ ಇಲ್ಲಿ ನೋಡ್ರಿ ಭೂಮಿಯಿಂದ ಅದೇ ಸೇಮ್ ರೀ ಅಲ್ಲಿ ಹ್ಯಾಂಗ್ ಲೆಫ್ಟ್ ರೈಟ್ ಮಾಡಿದ್ರಲ್ಲ ಅದೇ ಸೇಮ್ ಇರ್ತಕ್ಕಂಥದ್ದು. ಇಲ್ಲಿ ಭೂಮಿಯಿಂದ ಹತ್ತಿರದಲ್ಲಿರ್ತಕ್ಕಂಥದ್ದು ಮತ್ತೆ ಲೆಫ್ಟ್ ಬಂದ್ರಿ ಅಂದ್ರೆ ಶುಕ್ರ ಗ್ರಹ, ಮತ್ತೆ ರೈಟ್ ಬಂದ್ರಿ ಅಂತಂದ್ರೆ ಮಂಗಳ ಗ್ರಹ. ಭೂಮಿಗೆ ಹತ್ತಿರವಾಗಿರ್ತಕ್ಕಂಥದ್ದು ಗ್ರಹ ಬಂದ್ರಿ ಅಂದ್ರೆ ಶುಕ್ರ ಗ್ರಹ. ಅದಾದ ನಂತರ ಈ ಕಡೆ ಮತ್ತೆ ರೈಟ್ ಬನ್ರಿ ಅವಾಗ ಮಂಗಳ ಗ್ರಹ. 2ನೇದು ಭೂಮಿಗೆ 2ನೇ ಹತ್ತಿರವಾಗಿರ್ತಕ್ಕಂಥದ್ದು ಗ್ರಹ. ಇನ್ನು 3ನೇ ಹತ್ತಿರವಾಗಿರ್ತಕ್ಕಂಥ ಗ್ರಹ ಬಂದ್ವಿ ಅಂತಂದ್ರ ಮತ್ ನೀವು ಗುರು ಅಂತ ಹಾಕಂಗಿದ್ರಿ. ಇಲ್ಲ ಈ ಕಡೆ ಮತ್ತೆ ಲೆಫ್ಟ್ ಹೋಗ್ರಿ. ಅದಾದ ನಂತರ ಬುಧ ಗ್ರಹ ಬಂತು. ಅದಾದ ನಂತರ ಮತ್ತೆ ರೈಟ್ ಬನ್ರಿ ಆವಾಗ ಬಂದ್ವಿ ಅಂತಂದ್ರ 4ನೇದೇ ಗುರು ಗ್ರಹ ಇದ್ದಿದ್ದರಿ. ಈ ಕಡೆ ಬಂದ್ವಿ ಅಂದ್ರ 4ನೇದು ಗುರು ಗ್ರಹ. ಇಲ್ಲಿಂದ ಹಿಡ್ಕೊಂಡ್ರಿ ಮತ್ ಆ ಕಡೆ ಹೋಗಿದ್ರಿ ಮತ್ತೆ ಲೆಫ್ಟ್ ಅಂತ ಹೇಳ್ಬಿಟ್ಟು ಇಲ್ಲ ಈ ಕಡೆನೇ ಇದ್ದೀವ ಇಷ್ಟಕ್ಕಿಷ್ಟುನು. ಅವಾಗ ಏನ್ ಮಾಡ್ರಿ ಅಂತಾರೆ ಇಲ್ಲಿಂದ 4ನೇದು 5ನೇದು 6ನೇದು 7ನೇದು ಈ ಟೈಪ್ ನಲ್ಲೂ ಕೂಡ ಅವುಗಳನ್ನ ನೆನ್ಪಿಟ್ಕೊಳ್ಬಹುದು. ನೋಡ್ರಿ ಈ ಟ್ರಿಕ್ಸ್ ಯೂಸ್ ಮಾಡ್ರಿ ಒಟ್ಟ ಕನ್ಫ್ಯೂಸೇ ಆಗಂಗಿಲ್ಲ.
ಯಾವ್ದನ್ನೂ ಕೂಡ ದೊಡ್ಡ ಗ್ರಹ ಆದ್ರೂ ಕೇಳಿ, ಚಿಕ್ಕ ಗ್ರಹ ಆದ್ರೂ ಕೇಳಿ, ಭೂಮಿಯಿಂದ ಹತ್ತಿರವಾಗಿರ್ತಕ್ಕಂಥದ್ದು ಮೊದಲನೇದಾದ್ರೂ ಕೇಳಿ, ಅಥವಾ ಸೂರ್ಯನಿಂದ ಬಂದ್ವಿ ಅಂತಂದ್ರ ಅದ್ರ ಮೇಲೆ ಆದ್ರೂ ಕೇಳ್ರಿ. ಅದಂತೂ ವಾರದ ಮೇಲ್ಗಡೆನೆ ಇದ್ದಿದ್ದ. ಆಲ್ಮೋಸ್ಟ್ ಅಲ್ಲಿ ಬಹಳಷ್ಟು ಅದ್ರ ಮೇಲ್ಗಡೆ ಆಲ್ರೆಡಿ ವಾರದ ಮೇಲ್ಗಡೆ ಇರ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ಬಿಟ್ಟಿದ್ದತ್ತೆ. ಅದ್ರ ಮೇಲ್ಗಡೆ ಅದನ್ನು ಕೂಡ ನೋಡಿದ್ರಿ ಅಂತಂದ್ರೆ ಇದು ಮತ್ತೆ ರಿಪೀಟ್ ಆದಪ್ಲೆ ಅನಿಸ್ತಿರ್ತದ. ಬಟ್ ಒಂದ್ ವೇಳೆ ಗಾತ್ರದಲ್ಲಿ ಏನಾದ್ರು ಕೇಳಿದ್ರು ಅಥವಾ ಭೂಮಿಗೆ ಹತ್ತಿರವಾಗಿರ್ತಕ್ಕಂಥ ಮೊದಲನೇದು ಏನಾದ್ರು ಕೇಳಿದ್ರು, ಈ ಟೈಪ್ ನಲ್ಲಿ ಏನಾದ್ರು ಪ್ರಶ್ನೆ ಬಂತಂದ್ರೆ ಅವಾಗ ಈ ಟ್ರಿಕ್ಸ್ ಯೂಸ್ ಮಾಡ್ರಿ. ಮುಂದೆ ಒಟ್ಟೆ ಯಾವ್ದನ್ನು ಕನ್ಫ್ಯೂಸ್ ಆಗಂಗಿಲ್ಲ. ಇನ್ನು ಇದಕ್ಕಿಂತ ಏನಾದ್ರು ಸರಿಯಾಗಿ ಟ್ರಿಕ್ಸ್ ಇತ್ತಂದ್ರೆ ನೀವು ಕೂಡ ಕಮೆಂಟ್ ಮಾಡಿ ನೋಡ್ರಿ. ಸರಿಯಾಗಿತ್ತಂದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಅದನ್ನು ಕೂಡ ಮಾಡಿ ಹಾಕಮಂತ.